ಮೊದಲಿಗೆ ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ. ನನಗೆ ನಾನು ನಿಮ್ಮ ಮೇಲೆ BJP ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಇಂಥ ಘಟನಾವಳಿಗಳಾದಾಗಲೂ ಕೂಡ ಮಾಧ್ಯಮದವರು ಬಂದು ನಿಮ್ಮ ಹತ್ರ ಏನು ಹೇಳ್ತೀರಿ ಅಂತ ಕೇಳಿದಾಗ ಅದಕ್ಕೆ ರಿಯಾಕ್ಷನ್ ಬರುತ್ತೆ ಹೊರತು ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕು ಅನ್ನೋದು ಕಾಣ್ತಾನೆ ಇಲ್ಲ ನನಗೆ. ನಾನು ಅದಕ್ಕೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇಂಥ ಒಂದು ಅವಕಾಶವನ್ನು ಯಾಕೆ ಬಿಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ. ಮಾಧ್ಯಮವಾಗಿ ನಮ್ಮ ಕರ್ತವ್ಯ ಏನಿದೆ ನಾವು ಅದನ್ನು ಮಾಡಿದ್ದೀವಿ, ವಿರೋಧ ಪಕ್ಷವಾಗಿ ನೀವು ಆ ಕರ್ತವ್ಯವನ್ನು ನಿಭಾಯಿಸ್ತಾ ಇಲ್ಲ, ಕೇವಲ ಹೇಳಿಕೆಗೆ ಸೀಮಿತವಾಗಿದೆ. ಒಂದು ಏನು ಅಂತಂದರೆ, ಶಿವಾನಂದ ಪಾಟೀಲ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಅನೇಕ ಜನ ಮಂತ್ರಿಗಳು ಮತ್ತು ಅನೇಕ ಜನ ಶಾಸಕರು ರೈತರ ಬಗ್ಗೆ ಇರ್ತಕ್ಕಂತಹ ಧೋರಣೆ ಏನಿದೆ ಅದು ಖಂಡನೀಯ. ನಾವು ರೈತರಿಗೋಸ್ಕರವೇ ಅನೇಕ ವಿಚಾರಗಳನ್ನು ನಾವು ಹೋರಾಟಗಳನ್ನು ಹಿಂದೆ ಮಾಡಿದ್ದೀವಿ. ನೀವು ನೋಡಿದ್ದೀರ, ಬೊಗರು ಹುಕುಂ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರೋದು ಯಡಿಯೂರಪ್ಪನವ್ರ ಕಾಲದಿಂದ ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಬಂದಿದ್ವಿ. ಈಗಲೂ ಅಷ್ಟೇ ಇವ್ರು ಮಾಡ್ತಿರ್ತಕ್ಕಂಥ ಘನಘೋರ ತಪ್ಪು ಬರೀ ಇದು ಒಂದು ಹೇಳಿಕೆಗೆ ಸೀಮಿತ ಅಲ್ಲ. ಇವರು ರೈತರಿಗೆ ವಿದ್ಯುತ್ನಲ್ಲಿ ಮಾಡ್ತಿರ್ತಕ್ಕಂಥ ಅನ್ಯಾಯ ಏನಿದೆ ಅದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಮಾತಾಡ್ತಿದ್ದೀವಿ. ಬರಗಾಲ ಇದೆ, 2,000 ರೂಪಾಯಿ ಹೆಕ್ಟೇರ್ಗೆ ಕೊಡ್ತೀನಿ ಅಂತಾರೆ, ಅಂದರೆ 650 ರೂಪಾಯಿ ಎಕರೆಗೆ. ರೈತ ಇವತ್ತು ಕಂಗಾಲಾಗಿದ್ದಾನೆ. ನೀರಾವರಿ ಯೋಜನೆಗಳು, ಇವರು ನೀರಾವರಿ ಯೋಜನೆಗಳಿಗೋಸ್ಕರ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಅಲ್ಮಾಟಿ ಡ್ಯಾಮ್ನ 4 ಮೀಟರ್ ರೈಸ್ ಮಾಡಿ ಕೆನಾಲ್ಸ್ನ ಮಾಡಲಿಕ್ಕೋಸ್ಕರ ಒಂದು ಪ್ರಾಜೆಕ್ಟ್ನ ಮಾಡ್ತಾರೆ, ಆದರೆ ಕೆನಾಲ್ಸ್ ಮಾಡಲ್ಲ, ಇವತ್ತರೆಗೂ ಮಾಡಿಲ್ಲ. ಆದರೆ ಇವರೇನು ಹೇಳ್ತಾರೆ ಅಂತಂದರೆ, ನಾವು ಆ ಭಾಗ್ಯ ಕೊಟ್ವಿ, ಈ ಭಾಗ್ಯ ನಿಮ್ಮ ಭಿಕ್ಷೆ ಯಾರಿಗೂ ಬೇಡ, ರೈತರಿಗೋಸ್ಕರ ನೀವು ಯಾವುದೋ ಒಂದು ಭಿಕ್ಷೆ ಕೊಡಬೇಡಿ. ರೈತನ ಮಗನಾಗಿ ನಾನು ಹೇಳ್ತೀನಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತು ವಿದ್ಯುತ್. ಎಷ್ಟರ ಮಟ್ಟಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಹೇಳಿದ್ರು, ನೀವು ಕೃಷ್ಣಾ ಮೇಲ್ದಂಡಲ್ಲಿ ನೀರು ಕೊಟ್ಬಿಟ್ವಿ, ವಿದ್ಯುತ್ ಫ್ರೀ ಕೊಟ್ಬಿಟ್ವಿ ಅಂತ. ಖಂಡಿತವಾಗ್ಲೂ ಎದೆ ಮುಟ್ಟು ನೋಡ್ಕೊಂಡು ಹೇಳಿ. ಅವರು ಅನ್ಇಂಟ್ರಪ್ಟೆಡ್ ಪವರ್ ಕೊಡ್ತೀರಾ, ಬೇಡ ರಾತ್ರಿ ಹೊತ್ತಲು ಪವರ್ ಕೊಡ್ತೀರಲ್ಲ 3 ಅವರ್ಸು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೊಡ್ತೀರ ಅಂತ ಶಿವಾನಂದ ಪಾಟೀಲ್ ಹೇಳಿ. ಅಥವಾ ನಾವು ಹೇಳ್ತೀವಿ ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಕೊಡ್ತಾರೆ. ನೀರು ಕಟ್ಟಕ್ಕಾಗದೆ 25% ನೀರು ಕಟ್ಟಿರಲ್ಲ ನನ್ನ ತೋಟದಲ್ಲಿ. ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಸಣ್ಣ ಮಕ್ಕಳು 5 ವರ್ಷ 6 ವರ್ಷದ ಮಕ್ಕಳನ್ನ ಕರ್ಕೊಂಡೋಗಿ ನೀರು ಕಟ್ಟಿಸ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಲಿ ರೈತರಿದ್ದಾರೆ. ಇದನ್ನೆಲ್ಲ ವಿಚಾರಗಳನ್ನು ನೀವೇನು ಹೇಳಿದ್ರಲ್ಲ, ಆರೋಪ ಅಂತಲ್ಲ, ನಾವು ಇದನ್ನು ಸಮಗ್ರವಾಗಿ ನಾವು ಈಗಾಗಲೇ ಬರಗಾಲದ ಸ್ಟಡಿ ಮಾಡ್ಕೊಂಡು ಬಂದರು ನಮ್ಮ ಎಲ್ಲ ಶಾಸಕರು. ಹೌದು, ನಾವು ಟ್ರಾನ್ಸಿಷನಲ್ಲಿ ಇದ್ದೀವಿ, ನಮ್ಮ ಹೊಸ ಅಧ್ಯಕ್ಷರು ಬಂದೇ, ವಿರೋಧ ಪಕ್ಷದ ನಾಯಕರಿದ್ದಾರೆ, ಈಗ ನಾವು ಒಂದು ಟ್ರಾನ್ಸಿಷನ್ ಫೇಸಲ್ಲಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಏನು ಮಾಡಬೇಕು, ಯಾವ ರೂಪುರೇಷೆಗಳಲ್ಲಿ ಈ ಕಾಂಗ್ರೆಸ್ನ ಯಾವ ರೀತಿ ಆಡಳಿತ ವೈಖರಿ ಇದೆ ಅದರ ಬಗ್ಗೆ ದೊಡ್ಡದಾದಂತಹ ಒಂದು ಯೋಜನೆಗಳನ್ನ ಮಾಡ್ತೀವಿ. ಸರ್, ರಾತ್ರಿ ಇಡೀ ರಾತ್ರಿ ವಿಧಾನಸೌಧದ ಹಾಲ್ನಲ್ಲಿ ಪ್ರತಿಭಟನೆ ಮಾಡಿರೋ ಉದಾಹರಣೆ ನಾನು ನೆನಪು ಮಾಡಬೇಕಾಗಿಲ್ಲ. ಟ್ರಾನ್ಸಿಷನ್ ಪೀರಿಯಡ್, ಅದ್ರ ಬಗ್ಗೆ ಪ್ರಶ್ನೆ ಕೇಳೋಕಿದೆ, ನಾನು ಕೇಳ್ತೀನಿ. ರೈತ ಮುಖಂಡರು ನಮ್ಮ ಜೊತೆ ಬಸವರಾಜಪ್ಪ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ತಮ್ಗೆ. ನದಿ ನೀರು ಫ್ರೀ ಅಂತೆ, ಕರೆಂಟ್ ಫ್ರೀ ಅಂತೆ, ಬೀಜ ಗೊಬ್ಬರ ಎಲ್ಲರೂ ಕೊಟ್ಟಿದ್ದಾರಂತೆ, ಬರ ಬರ್ಲಿ ಅಂತ ರೈತರು ಕಾಯ್ತಿದ್ದಾರಂತೆ. ಏನ್ ಹೇಳ್ಬೇಕು ಅನ್ಸುತ್ತೆ ಸರ್? ಇಂಥ ಮಾತು ನಿಮ್ ಕಿವಿ ಮೇಲೆ ಬಿದ್ದಾಗ ಏನ್ ಹೇಳ್ಬೇಕು ಅನ್ಸುತ್ತೆ? ನೋಡಿ, ಫ್ರೀ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಕ್ಕಂಥದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಬೇಕು ಮಂತ್ರಿಗಳು. ಕೊಟ್ಟಿದ್ದಾರೆ ಮೊದಲನೇದಾಗಿ, ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಫ್ರೀ ಅಂತ ಹೇಳ್ತಾರಲ್ಲ. ಕರೆಂಟ್ ಫ್ರೀ ಕೊಟ್ಟಿದಾರ, ನೀರ್ ಫ್ರೀ ಕೊಟ್ಟಿದಾರ. ನಾವು ಇವತ್ತು ದೇಶದಲ್ಲಿ ಅನ್ನ ಇರ್ಲಿಲ್ಲ 1950ನೇ ಇಸ್ವಿಲಿ. ಈ ದೇಶ ಭಿಕ್ಷೆ ಬೇಡ್ತಾ ಇತ್ತು, ಹೊರದೇಶದಲ್ಲಿ ಭಿಕ್ಷೆ ಬೇಡ್ತಾ ಇದ್ರು. ಭಿಕ್ಷೆ ಬೇಡದನ್ನ ಅವತ್ತು 50ನೇ ಇಸ್ವಿಯಲ್ಲಿ ಬರೀ 51 ದಶಲಕ್ಷ ಟನ್ ಆಹಾರ ಬೆಳೆದಿದ್ವಿ. ಇವತ್ತು 23ರಲ್ಲಿ 6.5 ಕೋಟಿ ಜನಕ್ಕೆ 270 ದಶಲಕ್ಷ ಟನ್ ಆಹಾರ ಬೆಳೆದು ಹೊರದೇಶಕ್ಕೆ ಕಳ್ಸಕ್ ಆಗವಷ್ಟು ಬೆಳೆದಿದ್ದೀವಿ ರೈತರು. ಇದೇನು ಅರ್ಥ ಇಲ್ಲ ನಂಗೆ ಕಾಣಿಸ್ತೆ ಆ ಮಂತ್ರಿಗಿನ್ನು ಅರ್ಥ ಇಲ್ಲ ನಂಗೆ ಕಾಣಿಸ್ತೆ. ಆಮೇಲೆ ನಮಗೆ ಇವತ್ತು ಯಾವುದು ಫ್ರೀ ಕೊಡೋದ್ ಬೇಕಾಗಿಲ್ಲ. ಯಾವತ್ತು ರೈತ ಕುಲ ಕೊಟ್ಟ ಕುಲನೇ ಹೊರತು ಬೇಡಿದ ಕುಲ ಅಲ್ಲ ನಮ್ ಕುಲ. ಯಾವತ್ತು ಎಲ್ಲಾ ಜನರನ್ನ, ಈ ದೇಶ ಜನರನ್ನ, ಪ್ರಾಣಿ ಪಕ್ಷಿಗಳನ್ನ, ಎಲ್ಲಾ ಜೀವರಾಶಿಗಳನ್ನು ಕೂಡ ಸಾಕ್ದಂತ ಕುಲ ಇದು. ಅವರು ನಮಗೆ ಇದನ್ನ ಕೊಟ್ಟಿದೀವಿ, ಬೀಜ ಫ್ರೀ ಕೊಟ್ಟಿದೀವಿ, ಗೊಬ್ಬರ ಫ್ರೀ ಕೊಟ್ಟಿದೀವಿ, 2,000 ಕೊಡ್ತೀವಿ ಅಂತ ಭಿಕ್ಷೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಾ ಇದಾರಲ್ಲ, ಸಬ್ಸಿಡಿ ಎಲ್ಲ ಪೂರ್ತಿ ಅವರೇ ತಿಂದು ಹಾಕ್ತಾ ಇದಾರೆ ಮಂತ್ರಿಗಳು. ನಮಗೆ ಮಾರುಕಟ್ಟೆಯಲ್ಲಿ ಏನ್ ಸಿಗುತ್ತೋ ಅದೇ ಬೆಲೆಗೆ ಬೀಜ ಕೊಡ್ತಾ ಇದ್ದಾರೆ. ಗೊಬ್ಬರ ಏನ್ ಫ್ರೀ ಕೊಟ್ಟಿಲ್ಲ. ಗೊಬ್ಬರ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ಏನ್ ಕೊಡುತ್ತೋ ಆ ಗೊಬ್ಬರ ಕೊಡ್ತಾ ಇದಾರೆ ಹೊರತು ಇವ್ರೇನ್ ಪುಕ್ಕಟೆ ಏನ್ ಎಲ್ಲೂ ಗೊಬ್ಬರ ಕೊಟ್ಟಿಲ್ಲ ಇವರು. ಆಮೇಲೆ ನಮಗೆ ನ್ಯಾಯವಾದಂತ ಬೆಲೆ ಕೊಟ್ಬಿಟ್ರೆ ನಮಗೆ ಯಾವ ಸಬ್ಸಿಡಿನೂ ಬೇಕಾಗಿಲ್ಲ.
ಎಲ್ಲದೂ ತಗೊಂಡೋಗಿ ಇವ್ರ ಮಗನ್ ನಂಬರ್ ಬಿಸಾಕ್ತೀವಿ. ಹಾಕ್ತಿದೀವಿ, ಫೋನ್ ನಂಬರು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ